ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಸೈಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ನಟ ಯಶ್ ತಾಯಿಗೆ ಕಾನೂನು ಹೋರಾಟದಲ್ಲಿ ಮುನ್ನಡೆ ಸಿಕ್ಕಿದೆ. ಲಕ್ಷ್ಮಮ್ಮ ಅವರ ಜಿಪಿಎ ಹೋಲ್ಡರ್ ಹಾಕಿದ್ದಂತ ಕೇಸ್, ಈ ಕೇಸ್ನಲ್ಲಿ ಈಗ ಪುಷ್ಪಾಗೆ ಮುನ್ನಡೆ. ಸೈಟ್ ಮಾಲೀಕರು ಅಂತ ಹೇಳಲಾಗ್ತಾ ಇರುವಂತ ಲಕ್ಷ್ಮಮ್ಮ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಅಂತೇಳಿ ಪುಷ್ಪಾ ಅವರು ಅರ್ಜಿ ಹಾಕೊಂಡಿದ್ರು. ಏಪ್ರಿಲ್ 11ನೇ ತಾರೀಕು 2025ರಂದು ನೀಡಲಾಗಿದ್ದಂತ ಏಕಪಕ್ಷೀಯ ತೀರ್ಪು, ಪ್ರತಿವಾದಿ ಪರ ಬಂದಿದ್ದಂತ ಆದೇಶಕ್ಕೆ ನ್ಯಾಯಾಲಯ ತಡೆಯೊಡ್ಡಿತ್ತು. ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸದ್ಯ ಈಗ ಈ ಕೇಸ್ನಲ್ಲಿ ಪುಷ್ಪಮ್ಮಗೆ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಸಾಕಷ್ಟು ಸದ್ದು ಮಾಡಿದಂತ ಸುದ್ದಿ ಇದು. ಹಾಸನದಲ್ಲಿ ಪುಷ್ಪಮ್ಮ ಅವರ ಸೈಟ್ ಆಯ್ದು ಅಥವಾ ಲಕ್ಷ್ಮಮ್ಮ ಅವರ ಸೈಟ್ ಆಯ್ದು ಅಂತಂದ್ರೆ ಇತ್ತೀಚೆಗೆ 90ರ ಅಜ್ಜಿ ಒಬ್ರು ಬಂದಿದ್ರು, ಇದು ನಂದು ಸೈಟು, ನಾನು ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಬದಲಿಗೆ ಜಿಪಿಎ ಹೋಲ್ಡರ್ ಆಗಿ ಈಗ ದೇವರಾಜು ಇದ್ದಾರೆ ಅಂತ ಇಲ್ಲ. ಬಟ್ ಈ ಕೇಸಿಗೀಗ ಟ್ವಿಸ್ಟ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನೋಡಿ. ಫೆಬ್ರವರಿ 11ನೇ ತಾರೀಕು ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನ ಆದೇಶ ಹೊರಬಿದ್ದಿತ್ತು. ದಾವೆ ಇತ್ಯರ್ಥದ ತನಕ ಆದೇಶ ಅಥವಾ ಅನುಷ್ಠಾನಕ್ಕೆ ತಡೆ ಅಂತ. ಜಾಗ ಪರಭಾರೆ ಮೂಲ ಸ್ವರೂಪ ಬದಲಾವಣೆ ಮಾಡದಂತೆ ನಿರ್ಬಂಧ ಹೇರಲಾಗಿತ್ತು. ವಿಚಾರಣೆ ಫೆಬ್ರವರಿ 18ಕ್ಕೆ ಮುಂದೂಡಿರುವಂತಹ ನ್ಯಾಯಾಲಯ, ಏಕಪಕ್ಷೀಯ ತೀರ್ಪು ಜಾರಿಗೆ ತಡೆ ನೀಡಿರುವಂತ ನ್ಯಾಯಾಲಯ, ತಮ್ಮನ್ನ ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಲಾಗಿದೆ ಅಂತ ಅರ್ಜಿಯನ್ನ ಹಾಕೊಂಡಿದ್ರು. ಹೀಗಾಗಿ ಕೇಸ್ ದಾಖಲು ಮಾಡಿದ್ರು ನಟ ಯಶ್ ತಾಯಿ ಪುಷ್ಪಮ್ಮ. ಸದ್ಯ ಈಗ ಅವರಿಗೆ ಮುನ್ನಡೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಚಿನ್. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪುಷ್ಪಮ್ಮಗೆ ಮುನ್ನಡೆ ಅಂದ್ರೆ ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ಈಗ ಯಾವ ರೀತಿ ಅವ್ರಿಗೆ ಮುನ್ನಡೆ ಸಿಗುತ್ತೆ, ಹೆಂಗ್ ಹೋಗುತ್ತೆ ಈ ಕೇಸು ಅಂತ? ಖಂಡಿತ ಸೌಖ್ಯ. ಏನು ಕಳೆದ 1.5 ತಿಂಗಳಿಂದ ನಡೀತಿರ್ತಕ್ಕಂತಹ ಏನು ಯಶ್ ತಾಯಿ ಅವರ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಎನ್ನಲಾದ ಸೈಟ್ ಪ್ರಕರಣ ಸಂಬಂಧ ಜಿಪಿಎ ಹೋಲ್ಡರ್ ದೇವರಾಜ್ ಅವರು ಕೂಡ ಈ ಒಂದು ವಿಚಾರವಾಗಿ ನಮ್ದೇ ಸೈಟು, ಅಂದ್ರೆ ನಾನು ಜಿಪಿಎನ ಪಡ್ಕೊಂಡಿದ್ದೀನಿ, ಲಕ್ಷ್ಮಮ್ಮ ಅವರಿಂದ ನಂಗೆ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಪುಷ್ಪ ಅವರಿಗೆ ಹಲವು ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿದೀವಿ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಈ ಒಂದು ಪ್ರಕರಣವನ್ನ ಕೋರ್ಟ್ ಮೆಟ್ಟಿಲಿರೋದ್ರಿಂದ ಪುಷ್ಪ ಅವರು ಕೋರ್ಟ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದೆ. ನಮ್ಗೆ ಯಾವುದೇ ರೀತಿಯಾದ ನೋಟಿಸ್ ಅನ್ನ ನೀಡಿಲ್ಲ. ನೋಟಿಸ್ ಅನ್ನು ಕೂಡ ಅವರು ನಮ್ಗೆ ನಮ್ಮ ಒಂದು ಅಡ್ರೆಸ್ಗೆ ಆಗಿರ್ಬೋದು ನಮ್ಗೆ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರ್ವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಮೆಟ್ಟಿಲಿರೋದು. ಈಗ ಕೋರ್ಟ್ ಆ ಒಂದು ಎರಡೂ ಅರ್ಜಿಗಳನ್ನ ಪರಿಗಣಿಸಿ ಈಗ ಕೋರ್ಟ್ ಸದ್ಯಕ್ಕೆ ಒಂದು ತೀರ್ಪನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಪುಷ್ಪ ಅವರು ಏನು ಒಂದು ಅರ್ಜಿನ ಹಾಕಿದ್ರು, ಅರ್ಜಿಗೆ ಒಂದ್ ರೀತಿ ತಾತ್ಕಾಲಿಕವಾದ ಜಯ ಸಿಕ್ಕಿದೆ ಅಂತ ಹೇಳಬೇಕು. ಯಾಕೆಂದ್ರೆ ಏಕಪಕ್ಷೀಯಾಗಿ ನಿರ್ಧಾರ ಆಗಿದೆ ಇದ್ರಲ್ಲಿ. ಹೀಗಾಗಿ ಈ ಒಂದು ವಿಚಾರಣೆಯನ್ನ ಮುನ್ನಡೆಸಬೇಕು. ಸದ್ಯ ಯಾರು ಆ ಒಂದು ಪ್ರಾಪರ್ಟಿಯ ಓನರ್, ಅಂದ್ರೆ ಯಾರು ಆ ಒಂದು ಪ್ರಾಪರ್ಟಿ ಓನರ್ ಆಗಿರ್ತಾರೆ ಅವರೇ ಯಥಾಸ್ಥಿತಿನ ಕಾಪಾಡಬೇಕು. ಅಲ್ಲಿ ಯಾವುದೇ ರೀತಿಯಾದ ಅಂದ್ರೆ ಆ ಒಂದು ಜಮೀನನ್ನ ಬೇರೆಯವರಿಗೆ ಪರಭಾರೆ ಮಾಡೋದಾಗಿರ್ಬೋದು, ಅಲ್ಲಿ ಯಾವುದೇ ರೀತಿಯ ಡೆವಲಪ್ ಅನ್ನ ಮಾಡುವಂತಿಲ್ಲ. ಆದ್ರೆ ಯಥಾಸ್ಥಿತಿ ಹೇಗಿದೆ ಹಾಗೆ, ಅಂದ್ರೆ ಹಿಂದೆ ಪುಷ್ಪ ಅವರ ಹೆಸರಲ್ಲಿ ಏನ್ ಪ್ರಾಪರ್ಟಿ ಇದೆ ಅದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಟ್ಟು ಮತ್ತೆ ಮುಂದಿನ ವಿಚಾರಣೆನ ಫೆಬ್ರವರಿ 18ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಅಂದ್ರೆ ದೇವರಾಜ್ ಅವರು ಕೂಡ ಈಗ ಅಪೀಲ್ ಹೋಗುವಂತ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.